ಹಲೋ ಅಣ್ಣಯ್ಯ, ಏನ್ ಮಾಡ್ತಾ ಇದ್ದೀರಾ? ಆ ಮುಟ್ಟಾಳ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಪ್ರಶಾಂತವಾಗಿ ಊಟ ಮಾಡ್ತಾ ಇದ್ದೀನಿ. ಮಾಡಿದ ಊಟ ಸಾಕು, ಕೈ ತೊಳ್ಕೊಂಡು ಫ್ಯಾಮಿಲಿನ ಕರ್ಕೊಂಡು ಲಿಡೋ ಥಿಯೇಟರ್ ಹತ್ರ ಬಂದ್ಬಿಡಿ. ನಾನ್ ಸಿದ್ಧಾರ್ಥ ಲೇಔಟ್ ಹತ್ರ ಬರ್ತಾ ಇದ್ದೀನಿ, ಅಲ್ಲೇ ಮೀಟ್ ಆಗೋಣ. ಥಿಯೇಟರಾ? ಯಾಕೋ, ಯಾವ್ದಾದ್ರು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದ್ಯಾ? ಸಿನಿಮಾ ಅಲ್ಲ, ನಿಮ್ ತಮ್ಮ ರಿಯಲ್ ಸ್ಟಾರ್ ರಜನಿ ಅವರು ಸಂಧ್ಯಾನೆ ತಕೊಂಡು ಹೋಗ್ಬಿಟ್ಟವ್ರಂತೆ. ರೋಡ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಚೇಸಿಂಗ್ ಆಗ್ಬಿಡ್ತಂತೆ. ನೀವು ಮೊನ್ನೆ ಇದ್ರೆ ಅವ್ರ ಕಡೆ ಅವ್ರು ಬಂದು ನಿಮ್ ಮುನ್ನೆ ತಕೊಂಡು ಹೋಗ್ಬಿಡ್ತಾರಂತೆ. ಏನು ಇದೆಲ್ಲ ಟೆನ್ಷನ್? ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕು ಬಿಡೋದಿಲ್ವಲ್ಲ ಅವನು. ಯಾವ ಗೌರ್ಮೆಂಟ್ ಕೆಲಸದವ್ರಿಗೂ ಇಷ್ಟೊಂದು ಟ್ರಾನ್ಸ್ಫರ್ ಇರೋದಿಲ್ಲ. ನಾನ್ ರೆಡಿ ಕಣ್ರಿ. ಡ್ಯಾಡಿ, ನನ್ ಕಾರ್ಟೂನ್ ಬುಕ್ಸ್ ಮನೇಲೇ ಇದೆ. ಇನ್ಯಾಕೋ ಕಾರ್ಟೂನ್ ಬುಕ್ಸ್? ನಾನು ಇದೀನಲ್ಲ ಕಾರ್ಟೂನು. ಇಡ್ಬೇಕು, ನಡಿ ನಡಿ ನಡೀರಿ, ಬೇಗ ಸಿಕ್ಕರು ಸಾಯಿಸ್ಬಿಡ್ತಾರೆ. ನಡಿ ನಡೀರಿ, ಬೇಗ ನಡೀರಿ. ಅಬ್ಬೇ ಬಾಬಿ. ನಾನಾ? ನೀನೇ ಬಾಯಿಲೆ. ಸತ್ತೆ. ಇಲ್ಲಿ MRO ಚಂದ್ರಶೇಖರ್ ಮನೆ ಎಲ್ಲಿ ಬರುತ್ತೆ? ಅದು ಇಲ್ಲಿಂದ ಸೀದಾ ಹೋಗ್ಬಿಡಿ ಸರ್. ಅಲ್ಲಿ ಲೆಫ್ಟ್ ತಿರುಗಿ ಬಿಟ್ರೆ ರೈಟ್ ಅಲ್ಲಿ ಒಂದ್ ಮನೆ ಇದೆಯಲ್ಲ, ಅದೇ ಅವ್ರ ಮನೆ. ಸರಿ, ನೀನ್ ಹೋಗು. ಏಯ್, ಎತ್ತೋ ಗಾಡಿ. ಬಾರ ಇಲ್ಲಿ. ಏನ್ ಸರ್? ಈ MRO ಚಂದ್ರಶೇಖರ್ ನಿನ್ ಗೊತ್ತಾ? ಅದು ನಾವು ಒಂದೇ ಏರಿಯಾದಲ್ಲಿ ಇದ್ದೀವಲ್ಲ, ಹಾಗಾಗಿ ಅವ್ರದ್ದು ಮುಖ ನೋಡಿ ಪರಿಚಯ ಸರ್. ಒಳ್ಳೇದೇ ಆಯ್ತು, ಬಂದು ತೋರ್ಸು, ನಾವು ಪರಿಚಯ ಮಾಡ್ಕೊಂತೀವಿ. ಇಂತಲ್ಲಿ ಇದ್ರು ಮೋಸ ಮಾಡ್ಬಿಡ್ತಾರೆ. ಅವ್ರಂತವ್ರಲ್ಲ ಸರ್, ತುಂಬಾ ಮರ್ಯಾದಸ್ಥರು. ಅವನೆಂತ ಮರ್ಯಾದಸ್ಥಾನೆಯ? 3 ಬಿಟ್ಟು ನನ್ ಮಗ. ಅವನ್ ತಮ್ಮನ ಮುಡುಗಿನ ಹೊಡ್ಕೊಂಡು ಹೋಗ್ಬಿಟ್ಟವನೆ. ನಮ್ಮಳಿಯ ಬಾರಲ್ಲಿ ನಾವು ರೋಡಲ್ಲಿ ತಿರುಬಾಕಿ ತರ ಅಲಿತಾ ಇದೀವಿ. ನನ್ನ ಮಗ ಚಂದ್ರಶೇಖರ್ ನನ್ನ ಕೈಗೆ ಸಿಗಬೇಕು. ಅವನ ಚರ್ಮ ಸುಲ್ದು ಕಚ 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 ಅಂತ ಕೈಮಾ ಹೊಡೆದು ಚಾಕ್ ಅಂಗಡಿಲಿ ಮಾರಕ್ಕೆ ಬಿಡ್ತೀನಿ. ಆಗ ಅವನ್ ತಮ್ಮ ಎಲ್ಲಿದ್ರು ಬರ್ಬೇಕು. ಅಲ್ಲ ಸರ್, ಅವನ್ ಚರ್ಮ ಸುಲ್ದು ಕೈಮಾ ಮಾಡಿದ್ರೆ ಅವನ್ ತಮ್ಮ ಹ್ಯಾಕ್ ಸರ್ ಸಿಗ್ತಾನೆ? ಈಗ ಅಡ್ರೆಸ್ ಕೇಳಿದ ತಕ್ಷಣ ನೀನ್ ಹೆಂಗ್ ಹೇಳ್ದೋ ಹಂಗೆ ಆ ಚಂದ್ರಶೇಖರ್ ಚರ್ಮ ಸುಲ್ದ್ರೆ ಅವನ್ ತಮ್ಮ ಆಟೋಮೆಟಿಕ್ ಆಗಿ ಎಲ್ಲಿದ್ರು ಬಂದೇ ಬರ್ತಾನೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಕಾಪಿ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ. ಸುಮ್ನೆ ಗಾಡಿ ಎತ್ತು. ಅಲ್ಲ ಸರ್, ಅದು ನಾನು ಏನಂದ್ರೆ ಬಸ್ ಟೈಮ್ ಆಯ್ತು, ಬೇಗ ಬನ್ನಿ. ಇರ್ಲಿ ಇರಮ್ಮ, ನಾನೇ ಕರ್ಕೊಂಡ್ ಬಂದ್ ಇಲ್ಲಿ ಬಿಡ್ತೀನಿ. ನೀನ್ ಅರ್ಥಪಿ. ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನು? ಈ ಏರಿಯಲ್ಲಿ ನಾವು ತುಂಬಾ ಡೀಸೆಂಟ್ ಆಗಿದ್ದೀವಿ ಸರ್. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಸರ್. ಈ ಗಲಾಟಿಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ನೀನೇನೆ ದೊಡ್ಡ ಜೆಂಟ್ಲ್ಮನ್ ತರ ಆಡ್ತೀಯಾ? ಸರಿ ಹೋಗು. ಸರ್, ಒಂದ್ ಸ್ಮಾಲ್ ಸಜೆಷನ್. ಏನು? ಯಾರದ್ದಾದ್ರೂ ಅಡ್ರೆಸ್ ಹುಡ್ಕುವಾಗ ಕೈಯಲ್ಲಿ ಅವ್ರ ಫೋಟೋ ಇಟ್ಕೊಳ್ಳೋದು ಒಳ್ಳೇದಲ್ವಾ? ನಿನ್ನ ಅಡ್ರೆಸ್ ಕೇಳಿದ್ದೆ ಹೊರ್ತು ಸಜೆಷನ್ ಹೇಳು ಅಂತ ಕೇಳಿದ್ನ. ಅದ್ ಇಲ್ದಲೇ ಇರೋ ತಾನೇ ಇಷ್ಟೆಲ್ಲ ಪರದಾಟ. ಕಳ್ಸ್ಕೊಳ. ಗಾಡಿ ತಿಕ್ಕ. ಮನೆ ಬೀಗ ಹಾಕೈತಲ್ಲ? ಬೀಗ ಹೊಡಿರೋ. ಎಲ್ಲ ಕಡೆ ಹುಡುಕ್ರೋ. ಏನವ್ರಾಗ? ಅಣ್ಣ, ಮನೇಲಿ ಒಂದ್ ಫೋಟೋನು ಕಾಣಿಸ್ತಾ ಇಲ್ಲ. ಎಲ್ಲ ಎತ್ಕೊಂಡು ಹೋಗ್ರೆ ಅನ್ಸುತ್ತೆ. ಅಣ್ಣ, ರೋಡಲ್ಲೊಬ್ಬ ಅಡ್ರೆಸ್ ಹೇಳಿದ್ನಲ್ಲ, ಮೋಸ್ಟ್ಲಿ ಅವನೇ ಚಂದ್ರಶೇಖರ್ ಇರ್ಬೇಕು ಅಂತ ನಂಗೆ ಡೌಟ್ ಅಣ್ಣ. ನನ್ನೇನ್ ಬಾಟ್ಲಲ್ಲಿ ಹಾಲು ಕುಡಿಯೋ ಎಳೆ ಮಗು ಅಂತ ತಿಳ್ಕೊಂಡ? ಒಂದ್ಸರಿ ಚೆಹರೆ ನೋಡಿದ್ರೆ ಸಾಕು, ಅವನ್ ಮುಂದಿನ ಜನ್ಮದ ಭವಿಷ್ಯನು ಹೇಳ್ಬಿಡ್ತೀನಿ. ಅಣ್ಣ, ಅಲ್ಲಿ ನೋಡೋಣ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮೋಸ ಹೋಗಿದ್ದು. ಮೋಸ ಹೋದಾಗೆಲ್ಲ ಇದನ್ನ ಹೇಳೋದು ಕೇಳಿಸ್ತಾ ಇದೆ? ಮುತ್ತಿಗೆ ಮೇಲೆ ಕಾಲಿಗೆ ತುಳಿದು ಬಿಡ್ತೀನಿ ನನ್ನ ಮಕ್ಳ. ಅಣ್ಣ, ಈ ವಿಷಯ ಏನಾದ್ರು ಜಕ್ಕಣ್ಣಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರಣ್ಣ. ಗೊತ್ತಾದ್ರಲ್ವೇನೋ ಸಾಯ್ಸಕ್ಕೆ? ನಾನು ಹೇಳಲ್ಲ, ನೀವು ಹೇಳ್ಬಿಡಿ. ಏನು ಸಿಕ್ಕಿದ್ರ? ಮನೆ ಸಿಕ್ತು, ಆದ್ರೆ ಮನೇಲಿ ಯಾರು ಸಿಕ್ಲಿಲ್ಲ. ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಅವನ್ ಫ್ಯಾಮಿಲಿ ಪೂರಾ ಬಯಲಾಟ್ಕಾಡೋರು ಅಂತ ಕಾಣಿಸುತ್ತೆ. ಹಗಲೊತ್ತೆ ಲೈಟ್ ಹಾಕ್ಬಿಟ್ಟು ಓಡೋಗ್ಬಿಟ್ಟವ್ರೆ. ಈಗ ಏನ್ ಮಾಡು ಅಂತ ಹೇಳಮಯ್ಯ? ಯಾವಂದಾದ್ರೂ ನನ್ನ ಕರ್ಮ. ಏನ್ ಹೇಳಿದ್ರಣ್ಣ? ಇದು ಬಾಯಲ್ಲಿ ಹೇಳೋದಲ್ಲ ಕಣೋ, ಅವ್ನ್ ಮಾಡೋ ಕೆಲ್ಸನ ನಾನ್ ಮಾಡು ಅಂತ ಹೇಳ್ತಾ ಇದಾರೆ. ಕಚ್ಚಡ ನನ್ನ ಮಗ. ಇನ್ಯಾಕಿಲ್ ಮೀಟಿಂಗು ನಡೀರಿ. ನಿನ್ ತಂಗಿ ನನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಎಷ್ಟೇ ಕಷ್ಟ ಆದ್ರೂ ಸರಿ, ಅವಳನ್ನ ಹಿಡ್ಕೊಂಡ್ ಬರ್ತೀನಿ. ಅವಳ ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ. ಅಲ್ಲಿವರೆಗೂ ನಿನ್ನ ಪೊಸಿಷನ್ ಇದೆ. ಅಣ್ಣ, ಇವನ್ ಏನ್ ಮಾಡೋಣ? ಇವನು ಚೆನ್ನಾಗಿ ಶಿಳ್ಳೆ ಹೊಡಿತಾನೆ. ಇವನ್ ಕೈಲಿ ಶಿಳ್ಳೆ ಹೊಡ್ಸೋಣ. ಎಲ್ಲಿ ಒಂದ್ ಶಿಳ್ಳೆ ಹೊಡಿ ನೋಡೋಣ. ಇರ್ಲಿ, ಹೊಡಿಯೋ. ನೀವ್ ಇಷ್ಟೊಂದ್ ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್. ಇದ್ರಲ್ಲಿ ಸೀರಿಯಸ್ ಏನೋ ಬಂತು. ಅವ್ನ್ ಸಂಧ್ಯಾನ ಎತ್ಕೊಂಡು ಹೋಗ್ತಾ ಇದ್ರೆ ನಿನ್ ಕಾಮಿಡಿ ಆಗಿತ್ತಲ್ಲ, ಇದು ಅಷ್ಟೇ. ಒಂದ್ಸಾರಿ ಶಿಲೆ ಹೊಡಿ. ಹೊಡಿ 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 ಹೊಡಿ
ಟೆನ್ಷನ್ ಬರಲ್ಲ ಸಾ. ಬರುತ್ತೆ, ಟ್ರೈ ಮಾಡು. ಗೊತ್ತಾ ಇಲ್ಲ ಸಾ. ಬರುತ್ತೆ, ಹೊಡ್ಯೋ. ಸರ್ ನನ್ಗೆ ಈ ತರ ಹಿಂಸೆ ಕೂಡ ಬಂದು 8 ಅಣಿಗಳು ಪಿವಿ ಬರ್ತಾವಲ್ಲ ಸರ್, ತಗೊಂಡು ಊದ್ಕೋಬೋದಲ್ಲ ಸರ್. ಲುಕ್ ಕೊಡ್ಬೇಡಿ ಸರ್, ನಂಗೆ ಭಯ ಆಗುತ್ತೆ ಸರ್, ಪ್ಲೀಸ್ ಸರ್. ಏಯ್, ಇವನ್ ಬಾಯಿಂದ ಜೋರಾಗಿ ಸೌಂಡ್ ಬರೋವರೆಗೂ ಶಿಳ್ಳೆ ಹಾಕಿಸ್ತಾನೆ ಇರ್ರಿ. ಏಯ್, ಏರ್ಪೋರ್ಟ್ ಅಲ್ಲಿ ಹಾಕದ್ಯಲ್ಲ, ಅದಕ್ಕಿಂತ ಜೋರಾಗಿ ಬರ್ಬೇಕು. ಟ್ರೈ ಮಾಡ್ತಾ ಇರು. ಒಬ್ಳು ಅಂದವಾದ ತಂಗಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತಾ?